ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತಿನ ಅಪ್ಡೇಟ್ ಏನಂದ್ರೆ ಮದ್ವೆ ಬಂದು ಮನೇಲೆ ಇಟ್ಕೊಂಡಿದೀವಿ. ಸೊ ಯಾವುದೇ ಚೌಟ್ರಿ ಆ ಥರ ಏನೂ ಮಾಡಿಲ್ಲ. ಮದ್ವೆ ಇಲ್ಲೇ ಮನೇನೆ ನೀಟಾಗಿ ಡೆಕೋರ್ ಮಾಡಿದ್ರೆ ನಮ್ಮ ಮನೇನೆ ಒಂದು ದೊಡ್ಡ ಚೌಟ್ರಿ ತರ ಕಾಣುತ್ತೆ. ಸೊ ಮನೇಲೆ ಮದ್ವೆ ಮಾಡ್ತಾ ಇದೀವಿ. ಸೊ ಇವಾಗ ಫಸ್ಟ್ಲಿ ಬಂದು ಚಪ್ರದ ಪೂಜೆ ಮಾಡ್ಬೇಕು. ಇವತ್ತಾನೆ ಎದ್ದಿದ ತಕ್ಷಣ ಬೈದ್ ಇವರು ಅವರು ಎಷ್ಟು ಬೈತಾರೆ ಅಂದ್ರೆ ಬೈದ್ ಎಬ್ರಿಸಿದ್ರು. ಇವಾಗ ಅರ್ಶಿನ ಕುಂಕುಮ ಇದೆಲ್ಲ ಎತ್ಕೊಂಡು ಈಗ ಅಲ್ಲಿ ಚಪ್ರದ ಪೂಜೆ ಮಾಡಕ್ ಹೋಗ್ತಾ ಇದೀನಿ. ಸೊ ಬನ್ನಿ ಹೋಗುವ. ಇಲ್ಲಿ ಆಲ್ರೆಡಿ ಆ ಚಪ್ರಕ್ಕೆ ಏನೇನ್ ಹಾಕ್ತಾರೆ ಅದೆಲ್ಲ ಇಲ್ಲಿ ಬಂದಿದೆ. ಸೊ ಇವಾಗ ಅವರು ಫಟಾಫಟ್ ಅಂತ ಅಲ್ಲಿ ಕಟ್ತಿದ್ದಾರೆ. ಕಟ್ಬಿಟ್ಟು ಚಪ್ರ ಹಾಕ್ಬಿಡ್ತಾರೆ ಒಂದೇ ಸರಿ. ಮಾಡ್ತವ್ರೆ ಚಪ್ರದ ಕೆಲ್ಸ. ಆ ಹುಡ್ಗನ ನೋಡಿದಾರತ್ತೆ, ಅದಕ್ಕೆ ಫಾಲೋ ಮಾಡಿಲ್ಲ ಅಂದ್ರು. ಯಾಕೆಂದ್ರೆ ಇವಾಗ ಫಾಲೋ ಮಾಡ್ತೀನಕ್ಕ ಅಂತ ನಮ್ಮ ತಾತ ಇಲ್ಲಿ ಫುಲ್ ಇದನ್ನ ಅರೇಂಜ್ ಮಾಡ್ತಿದ್ದಾರೆ. ಆಯ್ತಾ? ಆಯ್ತು. ನೀಟಾಗಿ ತೊಳಿತಿದ್ದಾರೆ. ಸೊ ನನಗೇನ್ ಮಾಡ್ಬೇಕಂದ್ರು ಎಲ್ಲ ನಮ್ಮ ತಾತನೇ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ಅವರೇ ಎಲ್ಲ ಕೆಲಸನೂ ಮಾಡ್ಕೊಟ್ಬಿಡ್ತಾರೆ. ಮನೇಲಿ ಹಿರಿಯರು ಅಂದ್ರೆ ಬರೀ ಕೆಲಸ ಮಾಡಿಸ್ಕೊಡಕ್ಕಲ್ಲ, ಅವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಿದ್ರೆ ನಮಗೂ ಒಳ್ಳೇದಾಗುತ್ತೆ. ಅದು ಒಳ್ಳೇದು. ಮನೇಲಿ ಹಿರಿಯರು ಇರಬೇಕು. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೆಲ್ಲ ಮಾಡ್ಕೊಬೇಡಿ. ಈಗಿನ ಕಾಲದ ಮಕ್ಕಳು ದೊಡ್ಡವ್ರು ಇರಬೇಕು, ದೊಡ್ಡವ್ರ ಜೊತೆ ನಾವಿರ್ಬೇಕು. ಅರೆ ದೊಡ್ಡವ್ರು ಅವಾಗವಾಗ ಬೈತಾರೆ, ಅವಾಗ ವಾಪಸ್ ಅಂತೂ ಬೈಯಕ್ಕಾಗಲ್ಲ. ಸುಮ್ಮನೆ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಅರ್ಶಿನ ಕುಂಕುಮ ಈ ಕಡೆ ಯಾಕ್ರೆ ಓದ್ತಾ ಇದ್ದೀರಾ? ನಾಷ್ಟ ಐತೆ ಕೊಡ್ತೀನಿ, ಇಲ್ಲೇ ಹೋಗ್ಬೇಡ್ರಿ. ನಾಷ್ಟ ಮಾಡ್ಬಿಟ್ಟು ಆಮೇಲೆ ಗರಿಗಳು ಕಟ್ರಿ. ಏಯ್ ಹೊಡೆದ್ ಬಿಡ್ತೀನಿ, ಅಲ್ಲಿ ನಿಲ್ಸು ಗಾಡಿ. ಕತ್ತೆ ನನ್ನ ಮಕ್ಳ ಅವ್ರನ್ನೇನು ಇವತ್ತು ಬೈತೀನಿ, ಚಿಕ್ಕ ಹುಡುಗರಿಂದ ಬೈತೀನಿ. ಅವರು ಚಪ್ರ ಕಟ್ಟಕ್ ನನ್ನನ್ನೇ ಬಿಡ್ತಾರೆ ಗೈಸ್. ಅದೇ ಸರಿ ಚಪ್ರ ಕಟ್ತಲ್ಲಿ ಹುಡುಗಿ ಅನ್ಕೊಂಬೇಕು ನೀವೆಲ್ಲ. ಅಂದ್ರೆ ಇವಾಗ ನಾನೇ ಕಟ್ಬೇಕು. ಅವ ದುಡ್ಡೆಲ್ಲ ಹೊರಟಾಯ್ತಾ? ಎಲ್ಲ ಗಾಳಿಗೆ ಹಿಂಗೆ ತೂರ್ಕೊಂಡು ಹಾಕೊಂಡು ಹೋಗ್ತಿದ್ದೇನೆ. ನಮ್ಮ ನಾಯಿನ ಎಲ್ಲ ನನ್ನ ನೋಡ್ ಕಲಿ, ನನಗೆಲ್ಲ ಹೇಳ್ಕೊಡಲ್ವಾ? ಒಂದು ಊದ್ಗಡ್ಡೆ ಹಚ್ಕೊಳಕ್ ಇಷ್ಟೆಲ್ಲ ಕಷ್ಟ ಬರ್ತೈತೆ. ನಮ್ಮ ನಾಯಿನ ಫಿಸಿಕ್ಸ್ ಓದ್ಬಿಟ್ಟು ಹಿಂಗೆಲ್ಲ ಇಟ್ಕೊಳ್ತಾ ಇದ್ದೆ. ಯಪ್ಪ ಏನ್ ಗಾಳಿ ಗುರು. ಕೊಡಿ, ನೀವು ಕೈ ಮುಗಿಯೋಗ್ರಿ ಮೇಡಮ್. ನೀನು ಬಾರೆ ಮಾಡ್ಲಿ ಅವಳು. ಪೌರ್ಣಮಿ ದಿವಸ ಹುಟ್ಟಿರೋದು ಒಳ್ಳೇದು. ಜೋರಾಗಿ ಹಾ ಸಾಕು. ಜೈ ಕೆಂಪಮ್ಮ, ಜೈ ಷಣ್ಮದೇವ. ಇದಾಯ್ತಂತೆ, ಇಷ್ಟೇ ಅಂತೆ ಪೂಜೆ. ಸೊ ಪೂಜೆ ಮಾಡಿದೀನಿ ನಾನು ಅವ್ರು ಹೇಳ್ದಂಗೆ. ಗಣೇಶ ಕತ್ಕೊಂಡು ಹೋಗ್ತಾವ್ರಲ್ಲಿ. ಗಣೇಶ ಅಪ್ಪ ಮಕ್ಕಳೆಲ್ಲ. ಸೋಡನ್ ಕರ್ಕೊಂಡ್ ಬಂದಿದ್ದೀನಿ. ಇವಳನ್ನ ಕರ್ಕೊಂಡ್ ಬಂದಾಗೆಲ್ಲ ಪಾಪ ಅವಳೆ ಖರ್ಚು ಮಾಡ್ತಾಳೆ. ಅಂದ್ರೆ ಅವಳ ಕಾಸಲ್ಲ, ಅಮ್ಮ ಕಾಸು. ಬಿಕಾಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಕ್ಯಾ ಬಾತ್ ಹೈ ಸರ್. ಕ್ಯಾಶ್ ಹಂಗಂತ ಕ್ಯಾಶ್ ಯೂಸ್ ಮಾಡಲ್ಲ. ಇದ್ರೆ ತಮ್ಮ ಯೂಸ್ ಮಾಡಕ್ಕೆ ಅಷ್ಟೊಂದಿಲ್ಲ. ಸೊ ಸದ್ಯಕ್ಕೆ ಎಲ್ಲ ಇರೋ ಬರೋದಿಲ್ಲ. ಬಸ್ಸಲ್ಲಿ 6 ರೂಪಾಯಿ ಹೊರಟು ಮಾಡಿಲ್ಲ ನಾನು. ಸೊ ಪಾಪ ವರ್ಷಕ್ಕೆ ಸದ್ಯಕ್ಕೆ ಪೇ ಮಾಡಿಸ್ತಾ ಇದ್ದೀನಿ. ನನಗೆ ಕಟ್ಟು ಅಂದ್ಬಿಡ್ತಾಳೆ. ಭಯ ಆಯ್ತು. ಫೋನ್ ತಗೊಂಡ್ತೀನಿ ಗೈಸ್. ಈ ಅಕ್ಕ ತಂಗಿರ ಜೊತೆ ಚೆನ್ನಾಗಿರ್ಬೋದಾಯ್ತು. ಇದೊಂದು ಚಿಕ್ಕ ಜಗಳ ಆಯ್ತು ನಮ್ಮ ಇಬ್ಬರು ಮಧ್ಯೆ. ಸ್ವಲ್ಪ ಮಾತಾಡೋ ವಿಷಯಗಳಿಗೆ ಅದೊಂದು ಚಿಕ್ಕ ಜಗಳ ಆಯ್ತಾ. ಆ್ಯಂಡ್ ಇವಳು ನೀನ್ಯಾರು ನಾನ್ಯಾರು ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ಅಕ್ಕ ತಂಗಿರ್ ಬಾಂಡ್ ಚೆನ್ನಾಗಿರುತ್ತೆ, ಆದ್ರೆ ಒಂಚೂರು ಚಿಕ್ಕ ಜಗಳ ಆದ್ರೇನೆ ಇವಳು ನನ್ನ ತಂಗಿನ ಅನ್ಸ್ಬಿಡುತ್ತೆ. ಬೇಕಾ ಇಂಥ ತಂಗಿ ಅನ್ಸ್ಬಿಡುತ್ತೆ. ಒಳ್ಳೆ ಬಾಯ್ ವರ್ಷಿತಾ ಗೈಸ್. ಅವಾಗಲೇ ಏನಂದ್ಲು ಗೊತ್ತಾ ವರ್ಷಿತಾ? ನಾನು ಒಬ್ಳು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಲು. ಸೊ ಇವಾಗ ನಾನು ಒಬ್ಳು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಇದು ಕಳಿಗಾಲ. ಅವ್ರವ್ರ ಕರ್ಮ ಅವ್ರವ್ರು ಅನ್ಭವಿಸ್ಬೇಕು. ಅವಳು ಒಂಚೂರು ಧೈರ್ಯ ನಾನು ಕೊಡ್ತೀನಿ ಅಂತ ಒಂಚೂರು ಆಟ ಆಡಿಸ್ತೀನಿ, ಕೊಡಲ್ಲ. ಆಟ ಆಡಿಸ್ಬಿಡ್ತಾನೆ. ಲೇಟ್ ಆಗಿದೆ ಆಲ್ರೆಡಿ. ಚಿಕ್ಕಪೇಟೆಗೆ ಹೋಗ್ಬೇಕು. ಅಯ್ಯೋ ಅವಳು ಕಾಣಿಸ್ತಾ ಇಲ್ಲ ವಿಡಿಯೋ ಮಾಡಕ್ಕೆ. ಸಾಯ್ತವಳೆ ಅಲ್ಲಿ ಸಾಯ್ತವಳೆ. ಸೊ
ಸರಿ ಹೋಗೋಣ, ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ. ಆದ್ರೆ ಹೆಂಗೆ ನಿಂಗೆಲ್ಲ ಅಯ್ಯೋ ಅನ್ಸಕ್ಕೆ ಅಕ್ಕಂದಿರ್ಗ ಒಂಥರ ಖುಷಿ ಕಾಣಿಸ್ತಾ ಇಲ್ಲ. ವಿಡಿಯೋ ಮಾಡಕ್ಕಾಗಲ್ಲ ಅವ್ಳ ರಿಯಾಕ್ಷನ್. ಸುಮ್ಮನೆ ಆಮೇಲೆ ನಾನು ಹೋದ್ರೂ ವಾಪಸ್ ಬರಬೇಕು, ಕೊಟ್ಬಿಡೋಣ, ಸತ್ತೋಗ್ತಾಳೆ. ಈಗ ಆಗಿದ ತಕ್ಷಣ ಅಲ್ಲಿ 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 ಆ ಕಡೆ ಕಿತ್ಕೊಂತಾಳೆ ಗೈಸ್. ನನ್ನಿಂದನೇ ಕಿತ್ಕೊಂಡ್ಬಿಟ್ಲು ಫೋನ್ನ ನನ್ನ ತಂಗಿ. ಬಂದಿದ ತಕ್ಷಣ ಬೈತಾಳೆ. ಬೈಯಲ್ಲ ಹೋಗಿದ್ದ ಅಷ್ಟೇ. ನೀನೇನೋ ಬರ್ಕೋತಿದ್ಯಾ, ನೀನೊಂದು ಬೈಬೇಕಿತ್ತು ಅಷ್ಟ. ನಾನು ಜನಕ್ಕೆ ಹೇಳಿದ್ದೀನಿ ನೀನೇನು ಬೈತೀಯ ಅಂತ ಅಷ್ಟೇ. ಬೈಯಲ್ವಾ ಗೈಸ್? ಏನ್ ಆಟಿಟ್ಯೂಡ್. ರಷ್ಯಾ ಎಲ್ಲ ರಷ್ಯಾ ಪ್ರಭಾವ. ಇಂಡಿಯಾದಲ್ಲಿ ಇದ್ದಾಗ ಅಮೂಲ್ ಬೇಬಿ ತರ ಇದ್ಲು, ರಷ್ಯಾಗ ಹೋಗಿದ್ದು ಟೆರರ್ ಆಗ್ಬಿಟ್ಟವಳೆ. ಟೆರರ್ ಲೇಡಿ, ಟೆರರ್ ಒನ್. ಹಲೋ ಮಿಸ್ ಟೆರರ್. ಬಿಡಿ ಗೈಸ್, ಇವಾಗ ಮಾತಾಡಲ್ಲ ಅವಳು. ಬಂತು ಏನ್ ಮಾಡಿ ಓಡೋಗು, ಹೋಗ್ಬಿಡ್ತೆ ಗೈಸ್. ಮೆಟ್ರೋದಲ್ಲಿ ಮುಂದೆ ಒಂದು ಕಂಪಾರ್ಟ್ಮೆಂಟ್ ಮಾತ್ರ ಹುಡುಗಿರ್ಗಾಗಿ ಬಿಟ್ಟಿರ್ತಾರೆ. ಸೊ ವರ್ಷ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಾದ್ರೂ ಹೋದ್ರೆ ಒಂದು ಸೀಟ್ ಗಿಟ್ ಸಿಗುತ್ತೇನೋ ಅನ್ನೋ ಹೋಪ್ ನನಗೆ. ಸಿಗಲ್ಲ, ಬಟ್ ಆದ್ರೂ ಚಿಕ್ಕ ಹೋಪ್. ನಾನು ಒಂದು ವಿಡಿಯೋ ಇವತ್ತು ಕಳಿಸ್ಲೇಬೇಕು ಆಯ್ತಾ, ತುಂಬಾ ಡಿಲೇ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೇಲ್ ನೋಡಿದ್ರೆ ಸ್ಪೀಕರ್ ಎಂತ ಸಣ್ಣ ಬರ ಅಂದ್ರೆ ನಂದು ಯಾವಾಗ್ಲೂ ಹಿಂಗೆ ಆಗುತ್ತೆ. ಇವಳಿಗೊಂಥರ ಖುಷಿ ಇದ್ರಲ್ಲಿ ಅಲ್ಲ ಗೈಸ್. ವರ್ಷಿ ಆಟ ಆಡಿಸ್ತಿದ್ಲು, ಬಟ್ ಅಲ್ಲಿ ಯಾರೋ ಇದ್ರಂತೆ. ನಾನು ಪಕ್ಕ ರಿವೆಂಜ್ ತಗೊಂತಾಳೆ ಅನ್ಕೊಂಡ್ಬಿಟ್ಟಿದ್ದೆ. ಒಂದು ನಿಮಿಷಕ್ಕೆ ನಾನು ಬಿಟ್ಟೆ ಬರ್ತಿದ್ದೆ. ಆಗ್ತಿದೆ ಜಗಳ. ಈ ಜಗಳ ನೋಡಕ್ ಒಂಥರ ಖುಷಿ. ನಾವಿಲ್ಲಿ ಚಿಕ್ಕಪೇಟೆಗೆ ಬಂದಿದ್ದೇವೆ. ಚಿಕ್ಕಪೇಟೆಯಲ್ಲಿ ಸೀರೆ ಶಾಪಿಂಗ್ ಮಾಡ್ತಿದ್ವಿ. ಸೀರೆ ಇಲ್ಲಿ ಹೋಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎಲ್ಲ ತಗೊಂಡಿದ್ದಾನೆ. ಸೊ ನಾನು ಸೀರೆ ಪರ್ಚೇಸ್ ಮಾಡಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಸಿಗ್ತಾ ಇಲ್ಲ, ಜಾಸ್ತಿ ಅಂಗಡಿ ನೋಡ್ಬಿಟ್ಟು ತಗೊಂಡ್ಬಿಡಿ. ಸೀನಾ ಅಂದ್ರೆ ಯಾವುದೋ ಒಂದು ಅಂಗಡಿ ನಾನು ತಗೊಳ್ರೆ ನಂಗೆ ತೂಕ ಹೊರಕ್ ಆಗ್ತಾ ಇಲ್ಲ ಅಂತ ಅವನೇ. ಎಲ್ಲೇ ಅವನು ಪಾಪ ಸೀನಾ ಲಾಸ್ಟ್ ಪೊಲೀಸನ ವೇರ್ ಆರ್ ಯು? ತುಂಬಾ ಹುಡುಕಿ ಇದು ನನಗೆ. ಇದು ಯಾರಿಗಪ್ಪ ವರ್ಷ ಹೆಂಗೆ ಯಾವ್ದ ಗೈಸ್ ವರ್ಷಿತಾಗಿದು ನನಗೆ. ಇದು ಸ್ವಲ್ಪ ಗ್ರ್ಯಾಂಡ್ ಇದೆ ಕಂಪೇರ್ ಮಾಡಿದ್ರೆ. ಇದು ಪವಿಕ್ ತಗೊಂಡಿದ್ದೀವಿ. ಸೊ 3 ಸೀರೆ ತಗೊಂಡಿದ್ದೀವಿ. ನೋಡೋಣ, ಇದಕ್ಕಿನ್ನೂ ಬ್ಲೌಸ್ ಹೊಲಿಸ್ಬೇಕು. ಬೇರೆ ಅಂಗಡಿಗೆ ಬಂದ್ವಿ. ಸೊ ಸೀನಿಗೆ ಇದಿಷ್ಟ ಆಯ್ತಂತೆ, ವರ್ಷಿತಾಗ ಅದಿಷ್ಟ ಆಯ್ತು. ಇವಾಗ ನನಗೆ ಇದಿಷ್ಟ ಆಯ್ತು, ನನಗೆ 2 ಇಷ್ಟ ಆಯ್ತು. ಸೊ ಇವಳಿಗೆ 2 ಇಷ್ಟ ಆಯ್ತು. ಸೊ ಈ ಸೀರೆ ಹುಡ್ಕೋದು ಒಬ್ರಿಗಲ್ಲ ಎಷ್ಟು ಕಷ್ಟ ಗೊತ್ತಾ? ಸೀರೆ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ಇದು ಹೆಂಗಿದೆ ಗೋಲ್ಡ್ ಸೀರೆ ಪ್ಲೇನ್ ತಗೊಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಸೊ ಅದು ಇಷ್ಟ ಆಯ್ತು ನನಗೆ. ಹುಡುಗಿರಿಗೆಲ್ಲ ಇಷ್ಟ ಆಗುತ್ತೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು. ಈ ಕಡೆ ಇದು ಇಷ್ಟ ಆಯ್ತು, ಅದ್ ನೋಡಿದೆ ಅದಿಷ್ಟ ಆಯ್ತು. ಅದ್ ನೋಡಾದ್ಮೇಲೆ ಇದು ನೋಡಿದ್ರೆ ಇದು ಇಷ್ಟ ಆಯ್ತು. ಸೊ ಇನ್ನೊಂದು ನೋಡ್ರೆ ಇನ್ನೊಂದು ಇಷ್ಟ ಆಗುತ್ತೆ. ಇದು ಬೇಸಿಕಲಿ ಹುಡುಗಿರ್ ಮೈಂಡ್ ಸೆಟ್ ಇರೋದೇ ಹಂಗೆ. ಸರ್ 2 ಸೀರೆ ತಗೊಂಡಿದ್ದೀವಿ. ಅದು ಸೊ ನಮಗೆ ಮತ್ತೆ ವಾಪಸ್ ಅಲ್ಲೇ ಹೋಗ್ತಾ ಇದೀವಿ. ಸಿನಾ ದೇವ್ರಣೆಗೂ ಆಗಲ್ಲ, ತೂಕ ಇದೆ. ಇದನ್ನ ಎತ್ಕೊಂಡ್ ಬನ್ನಿ ಅಂತ ನೋಡು. ಹಂಗೆ ಹೋಗ್ತಾ ಇರೋದು ಅವನು. ಎತ್ಕೊಂಡು ಹೋಗಿ ಆಯ್ತಾ? ಅರೆ ಬಾಬಾ, ಇವಳ ಕೈಲ ಆಗಲ್ಲ, ಅವ್ನು ಬಿಡಲ್ಲ. ಪರವಾಗಿಲ್ಲ ಹುಷಿ, ನಿಂಗೊಂದು ಬಿಲ್ಡಪ್ ಸಾಂಗ್ ಹಾಕ್ತೀನಿಲ್ಲ ಇದಕ್ಕೆ. ಫುಲ್ಲು ಸ್ಟೋನ್ ಇದೆ. ಕಡಲೆ ಬೀಜ ಮಸಾಲೆ ತಗೊಂಡ್ರು. ಅವ್ರು ನೋಡಿದ್ರೆ ಪಂಚೆ ತಗೊಳಕ್ ಹೋದ್ರು. ನಾನು ಇದನ್ನ ಖಾಲಿ ಮಾಡಕ್ ಹೊಟ್ಟೆ ಹಸಿತಿದೆ, ಆದ್ರೆ ತಿನ್ನಂಗಿಲ್ಲ. ಯಾಕಂದ್ರೆ ಇದು ತಗೊಂಡಿರೋದು ವರ್ಷಿತ ಆಲ್ರೆಡಿ ಅವಳು ಗೊತ್ತಿಲ್ದಿರ ಅರ್ಧ ಖಾಲಿ ಮಾಡಿದೀನಿ. ಇನ್ನೂ ಖಾಲಿ ಮಾಡ್ರೆ ಅವಳು ನಾನು ಹೊಡೆದೇ ಸಾಯಿಸ್ಬಿಡ್ತಾಳೆ. ಸೊ ವೇಟಿಂಗ್ ಫಾರ್ ಹರ್ ಟು ಕಮ್, ಬಟ್ ಇಟ್ಸ್ ವೆರಿ ಟೆಂಪ್ಟಿಂಗ್. ತಿನ್ಬಿಡ್ಲಾ? ತಿಂದ್ರೆ ಅವಳು ನಾನು ಸಾಯಿಸ್ಬಿಡ್ತಾಳೆ. ಸತ್ತಾದ್ಮೇಲೆ ತಿನ್ನಕ್ಕಾಗಲ್ವಲ್ಲ. ತಿತ್ತಿಗೂ ಇದು ನಿಕ್ಕಲ್ಲ, ಯಾಕಂದ್ರೆ ಇದು ನನ್ನ ಫೇವ್ರೇಟ್ ಅಂತ ಅವಳು ಗೊತ್ತಿಲ್ಲ. ಬೇಜಾರಾಗುತ್ತಪ್ಪ, ಇಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ಅದೇನದು ಕೈ ಯಾವ್ದು ಆಯ್ತಲ್ಲಪ್ಪ, ಇರಿಟೇಷನ್ ಕಟ್ರಿ. ಕೈಗೆ ಬಂದಿದ್ ಬಾಯಿಗೆ ಬರಲ್ಲ ಅಂತ ಸೇಮ್ ಸಿಚುವೇಶನ್ ಬಂದ್ಲು. ಇನ್ನೂ ಅಷ್ಟು ಮಿಕ್ಸ್ ಇಲ್ವಾ?
ಗೈಸ್ ಹಂಗೂ ನಾನು ತಿನ್ಬಾರ್ದು ಅಂತ ಅಷ್ಟು ಖಾಲಿ ಆಗಿದೆ. ಇನ್ನು ತಿನ್ಬೇಕು ಅಂತ ತಿಂದಿದ್ರೆ ಅವ್ರಿಗೇನು ಸಿಗ್ತಾ ಇರ್ಲಿಲ್ಲ. ಅಲ್ಲಿ ತಗೊಂಡ್ರಾ? ಇಲ್ಲವ ತಗೊಂಡಿಲ್ವಾ? ಗೈಸ್ ಅಲ್ಲಿ ತಗೊಂಡಿಲ್ವಂತೆ ಅವರು. ನಾನು ಪೋಸ್ಟ್ ಮಾಡ್ತಿದ್ದೆ, ಅದಕ್ಕೆ ಆಚೆ ಇದ್ದೆ. ನೆಟ್ವರ್ಕ್ ಸಿಗಲ್ಲ ಒಳಗಡೆ ಹೋದ್ರೆ. ಗೈಸ್ ಆ್ಯಕ್ಚುಲಿ ನಾವು ಹುಡುಗಿರು ಈ ಟಾಪ್ ಇದೊಂದು 200, ಪ್ಯಾಂಟ್ ಜೀನ್ಸ್ ಒಂದು 200, 1000 ರೂಪಾಯಿ ಅಂದ್ಕೊಳ್ಳಿ. ಸೀರೆ ಒಂದೇ 1000 ರೂಪಾಯಿ. ಸೀರೆ ಕಾಸ್ಟ್ಲಿ ಗೈಸ್. ಸೀರೆ ತೋರಿಸಿ ತುಂಬ ಎಷ್ಟು ಚೆನ್ನಾಗಿದೆ. ಸೀರೆ ನಾವು ಒಂದು ರೌಂಡ್ ಹೋಗ್ಬರ್ತೀವಿ ಇಲ್ಲೇ. ಪಂಚೆ ಅಂತೂ ತಗೊಂಡಿದ್ದಾಯ್ತು. ಪೂಜಾರಿಗೆ 3 ಪಂಚೆ ತಗೊಬೇಕಿತ್ತು, ತಗೊಂಡ್ವಿ. ಇದನ್ನೇನೋ ಇಸ್ಕೊಬೇಕು ಅಂತ ಅಲ್ಲಿ ವಿಡಿಯೋ ಕಾಲಲ್ಲಿ ಕೇಳ್ತವ್ರೆ. ಅವಾಗಲಿಂದ ಒಂದೊಂದು ಸಿಲಿ ಕರ್ತಿಸ್ ತಗೊಳಕ್ಕೂ ವಿಡಿಯೋ ಕಾಲ್. ಅದ್ರ ಬದಲು 1 ನಿಮಿಷ ಯಾಕೆ ಹಿಂಸೆ ಕೊಡ್ತಾರೆ ದೊಡ್ಡವರು. ನಾವು ಇಲ್ಲಿ ಸೀರೆ ನಮ್ಮ 3 ಜನಕ್ಕೆ ಸೆಲೆಕ್ಟ್ ಮಾಡಿ ಹೋಗಿದ್ವಿ. ಅಜ್ಜಿಗೆ ಒಂದು 4,000-5,000 ರೇಂಜಿಗೆ ಒಂದು ಬಟ್ಟೆ ತೊಗೊಂಡು ಇವಾಗ ಮತ್ತೆ ವಾಪಸ್ ಬಂದು ಮತ್ತೆ ಬಿಲ್ ಪೇ ಮಾಡ್ತಾ ಇದ್ದೀವಿ. ನಮ್ಮ ವರ್ಷಿತ ಕಾಸು ಗೋವಿಂದ ಗೋವಿಂದ. ಆಕ್ಚುಲಿ ಅದು ವರ್ಷಿತ ಕಾಸೇನಲ್ಲ, ಅದೇ ಕುತ್ಕೊಳೆ. ಅಲ್ಲಿಂದ ಎಲ್ಲ ಎತ್ಕೊಂಡ್ಬಂದ. ನಮ್ದು ಆಗಿತ್ತು, ಬರ್ತಿದ್ರೆ ನಾವು ವೇಟೇ ಮಾಡಿಲ್ಲ. ನಮ್ಮ ಮನೆ ಗಂಡು ಮಕ್ಳು ಎಷ್ಟು ಕಷ್ಟಪಡ್ತಾರೆ ನೋಡಿ. ನಾನು ಹೊತ್ಕೊಂಡಿದ್ದೀನಿ. ಈಗ 1 ಬ್ಯಾಗ್ ತೊಗೊಂಡಿದ್ದೀನಿ. ವರ್ಷಿತ 1 ಬ್ಯಾಗ, ಅವಳೊಂದು 2 ಬ್ಯಾಗ್ ತೊಗೊಂಡವಳೆ. ಇನ್ನು ತುಂಬ ಐಟಮ್ ತೊಗೊಬೇಕಿತ್ತು, ಬಟ್ ಸುಸ್ತಾಗೋಯ್ತು ನನಗೆ ತುಂಬ. ಇಲ್ಲಿ ಕೃಷ್ಣ ಎಷ್ಟು ಮುದ್ದಾಗಿದೆ ಅಲ್ಲ. ಈ ವೆಂಕಟೇಶ್ವರ ಮೂರ್ತಿನೂ ಏನೋ ಒಂಥರ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ. ಈ ಕೃಷ್ಣನ್ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಕೆಲವೊಂದು ನೀವು ನೋಡ್ತಿದ್ರೆ ವಿತೌಟ್ ನಮಗೆ ಗೊತ್ತಿಲ್ದ್ರೆ ನಾವು ಅದನ್ನ ನೋಡ್ತಾನೆ ಇರ್ತೀವಂತೆ. ಅದಷ್ಟು ಸುಂದರವಾಗಿರುತ್ತೆ. ಈಗ ನೀವು ನೋಡಿ, ನಾನು ಹೆಂಗೆ ನೋಡ್ತಾನೆ ಇದ್ದೀರಾ. ನಾನಷ್ಟು ಅಟ್ರಾಕ್ಟಿವ್. ನಮ್ಮ ಶ್ರೀನಂಗ್ ಅದ್ರಲ್ಲಿ ಏನು ಕಾಣಿಸ್ತಿದೆ ಗೊತ್ತಿಲ್ಲ. ತುಂಬ ಯೋಚನೆ ಕೈಗೆ ಬಂತ. ನಾನು ಎಷ್ಟು ಸ್ಟ್ರಾಂಗ್ ಅಂದರೆ kg 2,600 ಗ್ರಾಮ್ನ ಎತ್ಕೊಂಡು ತಿರ್ಗಾಡ್ತಾ ಇದ್ದೀನಿ. 2 kg 600 ಗ್ರಾಮ್, 2 kg 660 ಗ್ರಾಮ್ನ. ಸೋಡಾ ಇಷ್ಟು ಆಲ್ರೆಡಿ ತಿಂದು ಟೀ ಮಾಡಿ ಇವಾಗ ಕೊಡ್ತಾವಳೆ. ಅರ್ಧ ಈಗ ಒಂಚೂರಾದ್ರೂ ಮಾತಾಡ್ತಾಳೆ. ಎಷ್ಟು ಆಟಿಟ್ಯೂಡ್ ತೋರಿಸ್ತಾಳೆ ಅವರಿಂದ. ಯಾರೇ ನೋಡ್ರೆ ಟೀಮ್ ಅಂತ ಹೊಡ್ಕೊಂಡ್ಬರ್ತಾಳೆ. ನೆನ್ಸ್ಕೊಂಡು ಅವಾಗಲೇ ಅಲ್ಲಿ ಹೋಗಿ ನಿಂತೋಳು ನೋಡಿ. ಫೋನ್ ಇಟ್ಕೊಂಡು ನಿಂತೋಳು. ಅಲ್ಲೊಬ್ರು ಕಾಣಿಸ್ತವ್ರ, ದೂರ ಇದೆ. ಅಲ್ಲೋಗಿ ತಗೊಂಡು ತಿಂತಾಳೆ. ಗೈಸ್ ನನಗೆ ಏನು ಗೊತ್ತಾ ಡೌಟು, ಇದು ಚಿಕ್ಕಪೇಟೆ ಅಲ್ವಾ. ಸೊ ಅಕ್ಕಪಕ್ಕ ಎಷ್ಟು ಅಂಗಡಿಗಳಿದೆ. ಇಟ್ಸ್ ನಾಟ್ ಲೈಕ್ ಒನ್ ಕಾಂಪಿಟೇಷನ್, ಇಟ್ಸ್ ಅ ಹ್ಯೂಜ್ ಮಾರ್ಕೆಟ್. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಲ್ವಾ ಬಿಸ್ನೆಸ್ಗೆ. ನೋಡಿ ಎಲ್ಲ ಫಸ್ಟ್ ಫ್ಲೋರಲ್ಲಿ ಬಟ್ಟೆ ಅಂಗಡಿ ಇದೆ. ಆಯಿತು ಜನ ಅಲ್ಲಿ ಹೋಗ್ತಾರೆ ಅಂತ ಅನ್ಕೊಬೋದು. ಸೆಕೆಂಡ್ ಫ್ಲೋರಲ್ಲೂ ಬಟ್ಟೆ ಅಂಗಡಿ ಇದೆ. ಸೊ ಮೇಲೆ ತನಕ ಜನ ಹತ್ತುತ್ತಾರೆ. ಅಂದರೆ ಚಿಕ್ಕಪೇಟೆಯಲ್ಲಿ ಸೆಕೆಂಡ್ ಫ್ಲೋರ್ ತನಕ ಬಟ್ಟೆ ಅಂಗಡಿ ಇರ್ತಾರೆ ಅಂದರೆ ಒಂಥರ ಶಾಕ್ ಆಗುತ್ತೆ ನನಗೆ. ಜನ ಎಲ್ಲಿ ಯಾವ ಅಂಗಡಿ ಹೋಗ್ತಾರೆ, ಎಷ್ಟು ವ್ಯಾಪಾರ ಆಗುತ್ತೆ ಅಂತ. ಇಟ್ಕೊಂಡು ತಿನ್ಕೊಂಡು ಇಲ್ಲಿ ನಿಂತಿದ್ದೆ ಆಯ್ತಾ. ಲಗೇಜ್ ಎಲ್ಲ ಇಲ್ಲೇ ಇದೆ. ಸೊ ಇಲ್ಲೇ ಕಾಯ್ತಿದ್ದೆ, ಕಾವಲಾಗಿದ್ದೆ. ಅವರಿಬ್ರು ಅದು ಜರಡೆ ಥರ ಹೋಗೋರೆ ಆಯ್ತಾ. ಪೊಲೀಸ್ ಪಾಸದ ಎಂಗೇಜೆ ಅಂತೇಳಿ ಅಸಿ ಇಲ್ಲಿದ್ದವರು ಇಲ್ಲಿ ತನಕ ಬರೋ ತನಕ ಹಿಂಗೆ ನೋಡ್ತಿದ್ರು. ನಾನು ಹಿಂಗೆ ನೋಡ್ತಾ ಇದ್ದೆ. ಅದು ಏನು ಗೊತ್ತಾ, ನಾರ್ಮಲ್ ಪೀಪಲ್ ನೋಡ್ರೆ ಗುರಾಯಿಸ್ಬೋದು. ಈ ಪೊಲೀಸ್ ಏನಾದ್ರು ನೋಡಿದ್ರೆ ಯಂಗ್ ಪರ್ಸನ್ ನೋಡಿದ್ರೆ ನನ್ಗೇನು ಗುರಾಯಿಸ್ಬೇಕಂತಿಲ್ಲ, ಸುಮ್ಮನೆ ನಾನು ನೋಡ್ತಿದ್ದೆ ಆಯ್ತಾ. ನನಗೆ ಯಾವಾಗ ಅನಿಸ್ತು, ಅಲ್ಲ ಅವ್ರು ಪೊಲೀಸ್ ಆಗಿದ್ರೆ ಎಷ್ಟು ಕಷ್ಟ ಅಲ್ವಾ. ಅವ್ರೇನಾದ್ರು ಈಗ ಮೇಲಾದ್ರೂ ಇಷ್ಟ ಆದ್ರೂ ಕೂಡ ಅವರು ನಾರ್ಮಲ್ ಆಗಿ ನೆಟ್ಕೊಂಡು ಅವ್ರನ್ನ ಅಟ್ಲೀಸ್ಟ್ ಸೈಟ್ ಹೊಡಿಯೋಕ್ಕೂ ಅವ್ರಿಗೆ ಫ್ರೀಡಮ್ ಇಲ್ಲ ಸೊಸೈಟಿಲಿ. ಸೈಟ್ ಹೊಡೆದ್ರೆ ಪೊಲೀಸ್ ಗುರಾಯಿಸ್ಕೊಂಡೆ ಫಸ್ಟ್ ಇಲ್ಲಿಂದ ಕಲ್ಸ್ಕೊಬೇಕು ಅಂತ ಅನ್ಕೊಂತಾರೆ. ಅದು ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಯಾಕೆ ಬೇಕು ಇವ್ರ ಹತ್ರ ಅಂತ. ಎಲ್ಲರೂ ನನ್ನೇ ನೋಡ್ತವ್ರು. ಪೊಲೀಸ್ ಆದ್ರೆ ನೆಟ್ಟಿಗೆ ಪಾಪ ಅವ್ರಿಗೇನಾದ್ರು ಒಬ್ರ ಮೇಲೆ ಫೀಲಿಂಗ್ಸ್ ಬಂತು ಅಂದ್ರೂ ಕೂಡ ಎಷ್ಟು ಕಷ್ಟ ಆಗುತ್ತೆ. ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ ಪಬ್ಲಿಕ್ ಅಲ್ಲಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಂಗಿರೋ ಒನ್ ಡೌಟ್ ಏನಂದ್ರೆ, ಸೀನಾ ಅಲ್ಲಿ ಲಗೇಜ್ ತಗೊಂಡು ಹೋಗ್ತಿದ್ದಾನಲ್ಲ, ಅದನ್ನ ಬಿಡ್ತಾರ ಇಲ್ವಾ ಮೆಟ್ರೋದಲ್ಲಿ ಅನ್ನೋದು ಡೌಟ್ ಇದೆ. ನಾಟ್ ಶೋರ್ ಬಿಡ್ತಾರ ಇಲ್ವಾ ಅಂತ. ಅವನಿಗೂ ಗೊತ್ತಿಲ್ಲ. ಆದ್ರೆ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಅನ್ಕಕ್ಕೆ ಬಿಡ್ತಾರ ಇಲ್ವಾ ಅದು ಗೊತ್ತಿಲ್ಲ. ಗೊತ್ತಿರಲಿಲ್ಲ ಬಿಡ್ತಾರೆ ಇದು ಲಗೇಜ್ ಅಂತ, ಬಟ್ ಬಿಟ್ಟು. ಸೊ ನೀವು ಏನಾದ್ರು ಲಗೇಜ್ ಅಂದ್ರೆ ಒಂದು ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೊಡ್ತಾರೆ, ಲೈಕ್ ಬಿಡ್ತಾರೆ. ಸ್ವಲ್ಪ ತೂಕ ಇದ್ರೆ ಬಿಡ್ತಾರೆ, ಜಾಸ್ತಿ ಎಲ್ಲ ಬಿಡಲ್ಲ, ಸ್ವಲ್ಪ ಬಿಡ್ತಾರೆ. ಇದೆ ಅಷ್ಟೇ, ಅದಕ್ಕೆ ಹಿಂಗೆ ಹೊಡೋಗ್ತವ್ರು ನೋಡ್ರಿ. ಇವ್ರು ವಿಡಿಯೋ ಮಾಡ್ಕೊಂಡು ನಾನು
ಇಲ್ಲಿ. ಸೊ ನಾನು ಇವಾಗ ರನ್ ಮಾಡಬೇಕು. ಲಕ್ಕಿಲಿ ಮೆಟ್ರೋದಲ್ಲಿ ನಮಗೆ ಸೀಟ್ ಸಿಕ್ತು 3 ಜನಕ್ಕೂ. ಖಾಲಿ ಮೆಟ್ರೋ ಬಂತು. ಯೂಶಲಿ ಮೆಟ್ರೋದಲ್ಲಿ ಯಾವಾಗಲೂ ಜನ ಫುಲ್ ತುಂಬ್ಕೊಂಡ್ಬಿಟ್ಟಿರ್ತಾರೆ. ನಾನು ಅನ್ಕೊಂಡೆ ನಿಂತ್ಕೊಂಡೆ ಹೋಗ್ಬೇಕು ಅಂತ, ಬಟ್ ದೇವ್ರು ದೊಡ್ಡವನು ಸೀಟ್ ಕೊಟ್ಟವನೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಗಾಡ್. ಸಡನ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿ ಬ್ಲೋ ಹೊಡೆಯೋರು ಯಾರೂ ಇಲ್ಲ ಆಯ್ತಾ. ಕರೆದ್ವಿ 3 ಸರಿ, ಯಾರು ಬಂದಿಲ್ಲ. ಅದಕ್ಕೆ ಸೀನಾನೇ ಅಲ್ಲಿ ಬ್ಲೋನ ಹಾಕೊಂತಿದ್ದಾನೆ ಆಯ್ತಾ ಗಾಡಿಗೆ. ಸಿಲ್ಲಿ ಗ್ಯಾಸ್ ಸೀನ್ ಹಾಕಂಡ್ರಿ. ಹೆಲ್ಮೆಟ್ ಗಮನಿಸಿ. ಒಂದು ಸೆಕೆಂಡ್. ಬೇಗ 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 ಬೇಗ. ಅಯ್ಯೋ ಅಯ್ಯೋ, ಅದು ಹೆಲ್ಮೆಟ್ ಫ್ಲವರ್ ಇದೆಯಲ್ಲ, ಅದು ಆ್ಯಕ್ಚುಲಿ ನಮ್ಮತ್ತೆ ಎತ್ಕೊಂಡು ನಮ್ಮತ್ತೆ ತಗೊಂಡ್ಬಂದಿದ್ದೆ. ಇವರಿಬ್ರು ಹಾಕೊಂಬಾರ್ದು ಅಂತ ಆ ಥರ ಫ್ಲವರ್ ತೇಜಸ್ವಿನ ಹೆಲ್ಮೆಟ್ ಇದ್ರೆ ಅವರಿಬ್ರು ಎತ್ಕೊಂಡು ಹೋಗಲ್ಲ. ಸೊ ನಮ್ಮತ್ತೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ತಗೊಂಡ್ಬಂದ್ರಂತೆ ಆ ಥರ ಹೆಲ್ಮೆಟ್ನ. ಫ್ಲವರ್ ಇರೋದು ಹುಡುಗರ ಫ್ಲವರ್ ಇರೋದು ಬಿಡ್ತಾ ಇಲ್ಲ. ಪೂಕಿ ಸೀನ ಅಯ್ಯೋ ನೋಡಿದ್ರೆ ಅದನ್ನ ಹಾಕ್ಬೋದು. ಪೂಕಿ ಸೀನ ಅಯ್ಯೋ ನೋಡ್ತಾರೆ ಇಲ್ಲ ಸೀನಾ. ಗೈಸ್ ನಾವು ನಮ್ಮ ಗಾಡಿನ ನಮ್ಮ ಬಜಾರಲ್ಲಿ ಬಿಟ್ಟಿದ್ವಿ, ನಮ್ಮ KR-ಪುರ ಬಜಾರಲ್ಲಿ. ಸೊ ತಗೊಳ್ಳೋಣ ಅಂತ ಬಂದೆ. ಆ್ಯಂಡ್ ನಮ್ಮ KR-ಪುರ ಬಜಾರ್ ಫುಲ್ಲು ಕಲರ್ ನೋಡಿ. ಫುಲ್ ಕಲರ್ ಫುಲ್ ಗಣೇಶ ಕುಣಿಸ್ತಾರೆ. ಗಣೇಶ ಕುಣಿಸಿದ್ಮೇಲೆ ಹೆಂಗೆ ಗಣೇಶ ಕುಣಿಸ್ತಾರೆ ಅಂತಾನು ತೋರಿಸ್ತೀನಿ. ಸ್ವಲ್ಪ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಅಲ್ಲಿ ಇಕ್ಕಿಲ್ವಾ? ಅಲ್ಲಿ ಸಾಯ್ತಾಳೆ ಹಂಗೇನೆ ಕಿರ್ಚ್ಕೊಂಡು. ಹೆಲ್ಮೆಟ್ ಹಾಕೊಂಡು ಸೇಫ್ಟಿ ಪ್ರಿಕಾಷನ್ಸ್ ಏನೋ ಡನ್. ಸೊ ಗಾಡಿ ಓಡಿಸ್ಬೇಕಾದ್ರೆ 2 ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಇಸ್ ಕಂಪಲ್ಸರಿ. ನಾನಂತೂ ಬಿದ್ದಾಗಿಂದ ಫುಲ್ ಫಾಲೋ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡಿ, ಒಳ್ಳೇದು. ನೋಡಿ ಅಲ್ಲಿ ಸೊಡಗು ಹಾಕ್ಸಿದ್ದೀನಿ. ಕಿಸ್ತವಳೆ ಕಾಣ್ತವಳ ನೋಡಿ, ಅವಳಿಗೂ ಅಲ್ಲಿ ಹಾಕ್ಸಿದ್ದೀನಿ ಹೆಲ್ಮೆಟ್ನ. ಸೊ ಇವಾಗ ಒಂದು ದೊಡ್ಡ ಲಗೇಜ್ ಜೊತೆಗೆ ಈ ಲಗೇಜ್ನ ಎತ್ಕೊಂಡು ಹೋಗ್ಬೇಕು ನಾನು. ಸೊ ನನ್ನ ಡ್ರೈವಿಂಗ್ ಸ್ಕಿಲ್ಸ್ನ ನಂಬಿ ಕೂಡ್ತಾವಳೆ. ಕಾಪಾಡ್ತೀನಿ ಗೈಸ್. ನೀನು ಕಾಪಾಡ್ತೀನಿ ಅಂದಾಗ ನಂಗೆ ಭಯ ಆಗುತ್ತೆ. ಕಿಸಿಬೇಡ ನೀನು. ನಂಗೆ ನಮ್ಮ ವರ್ಷ ಕಿಸಿದ್ರೆ ಇರಿಟೇಟ್ ಆಗುತ್ತೆ. ಕುತ್ಕೊಳ್ಳಿ. ಇವಾಗ ಹೋಗೋಣ. ಜೈ ಶ್ರೀ ರಾಧಾಕೃಷ್ಣ. ನೋಡಿ ಅಲ್ಲ ಆಲ್ರೆಡಿ ಗಣೇಶ ಹಬ್ಬಕ್ಕೆ ಫುಲ್ಲು ಮಾವಿನಕಾಯಿ ಸೊಪ್ಪೆಲ್ಲ ತಂದು, ಮಾವಿನಕಾಯಿ ಸೊಪ್ಪು ಮಾವಿನ ಸೊಪ್ಪು ಕರೆಕ್ಟ್ ಮಾವಿನ ಸೊಪ್ಪು ತಂದು ಆಲ್ರೆಡಿ ಮಾರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಹೂವು ಎಲ್ಲ ಬಂದಿದೆ. ಹುಡುಗಿ ಎಲ್ಲ ಒಳ್ಳೆ ಅಂತ ಹುಡುಕ್ತಾ ಇದ್ದೀನಿ. ಇವಳು ಮನ್ಕೊಂಡಿರೋ ಪೊಸಿಷನ್ ನೋಡಿ. ಆ ಕಡೆ ಕಾಲು, ಈ ಕಡೆ ತಲೆ, ಈ ಕಡೆ ತಲೆ, ಆ ಕಡೆ ಕಾಲಲ್ಲ. ನನ್ನ ಹತ್ರ ಮಾತಾಡೇ ಇಲ್ಲ. ಕಾಲೇಜಿಂದ ಬಂದವಳೆ. ಎನಿವೇಸ್ ಮನ್ಕೊಂಡವಳು. ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಕೂಟುಗಲ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ಟೋಟಲಿ ಟಯರ್ಡ್ ಅನ್ಕೊಳ್ಳಿ ಇವತ್ತು. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯಲ್ಲಿ ರೇಡಿಯೋ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅದು ನಾಳೆ ವ್ಲಾಗಲ್ಲಿ ಅಟ್ ಸೇಮ್ ಟೈಮ್ 6 o'clock ಮರೆಯೋಕೆ ಹೋಗ್ಬೇಡಿ ನೋಡಿ. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.